ಹೌದು ವೀಕ್ಷಕರೇ, ಗೋಮಾತೆಯನ್ನ ಹಿಂದೂಗಳು ದೇವರಂತೆ ಪೂಜಿಸ್ತಾರೆ. ಅಂತಹ ಗೋವುಗಳನ್ನ ಕಾಳಸಂತೆಯಲ್ಲಿ ತಂದು ಅಕ್ರಮವಾಗಿ ಮಾರಾಟ ಮಾಡುವ ಜಾಲವನ್ನ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಂದಹಾಗೆ ಆಂಧ್ರಪ್ರದೇಶದ ಕರ್ನಾಟಕ ಗಡಿ ರಾಜ್ಯಗಳಾಗಿರುವ ಕಾರಣ ಆಂಧ್ರಪ್ರದೇಶದಿಂದ ಚಿಕ್ಕಬಳ್ಳಾಪುರ ಮೂಲಕ ಬೆಂಗಳೂರಿಗೆ ಪ್ರತಿನಿತ್ಯ ನೂರಾರು ಗೋವುಗಳು ಅಕ್ರಮ ಸಾಗಾಣಿಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಇದರ ಹಿಂದೆ ಬಿದ್ದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಖಚಿತ ಮಾಹಿತಿ ಪಡೆದು ಪೆರೆಸಂದ್ರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅವರ ಸಮ್ಮುಖದಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡುತ್ತಿದ್ದ 2 ಲಾರಿಗಳನ್ನು ಹಿಡಿದು ಪೊಲೀಸ್ ಠಾಣೆಗೆ ತಂದಿದ್ದಾರೆ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಇದ್ರೂ ಸಹ ರಾಜ್ಯದಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಗೋಮಾಂಸ ಗೋ ಸಾಗಾಣಿಕೆ ನಡೆಯುತ್ತಿದೆ. ಆದರೆ ಸರ್ಕಾರ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇಂದು ಬೆಳಗ್ಗೆ ಸುಮಾರು ಒಂದು 8 ಸಮಯದಲ್ಲಿ ಆಂಧ್ರಪ್ರದೇಶದಿಂದ ಬಾಗೇಪಲ್ಲಿ ಟೋಲ್ ಮುಖಾಂತರ ಕರ್ನಾಟಕಕ್ಕೆ ಪ್ರವೇಶ ಮಾಡಿ ಚಿಕ್ಕಬಳ್ಳಾಪುರ ಕಡೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಅನುಮಾನ ಬಂದು ಇವತ್ತು ಮನ್ಮಂಟೂರಿಗೆ ಕರೆ ಮಾಡಿದಾಗ ವಿಷಯ ತಿಳಿಸಿಗೆ ಹಸುಗಳು ಅಕ್ರಮವಾಗಿ ಗೋ ಸಾಗಾಣಿಕೆ ಆಗ್ತಾ ಇದೆ ಮಿನಿ ಕಂಟೈನರ್ಗಳಲ್ಲಿ. ದಯವಿಟ್ಟು ಇದನ್ನು ಹಿಡಿಬೇಕು ಅಂತೇಳಿ ಪೊಲೀಸರಿಗೆ ವಿಚಾರ ತಿಳಿಸಿದಾಗ ಬಜರಂಗ ದಳದ ಕಾರ್ಯಕರ್ತರು ವಿಷಯವನ್ನು ಮುಟ್ಟಿಸಿದಾಗ ತಕ್ಷಣ ಕಾರ್ಯಪ್ರವೃತ್ತರಾದಂಥ ಪೊಲೀಸ್ನವರು 2 ವಾಹನಗಳಲ್ಲಿ ಹೋಗ್ತಾ ಇರ್ತಕ್ಕಂಥ ಕಂಟೈನರ್ಗಳನ್ನು ಹಿಡಿದು ಇವತ್ತು ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಬಜರಂಗ ದಳ ಇವತ್ತು ಒತ್ತಾಯ ಮಾಡೋದೇನಂತ ಹೇಳಿದ್ರೆ, ಸರ್ಕಾರ ಕಠಿಣವಾಗಿ ಅತ್ಯಂತ ಕಠಿಣ ಕಾನೂನನ್ನು ಅಕ್ರಮ ಗೋ ಸಾಗಾಣಿಕೆ ಮಾಂಸ ವಧೆ ಮಾಡ್ತಕ್ಕಂಥ ಈ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಕೂಡ ಇವತ್ತು ನಿರಂತರವಾಗಿ ಇವತ್ತು ಅಕ್ರಮ ಗೋ ಸಾಗಾಣಿಕೆ ಮಾಡುವ ಮುಖಾಂತರ ಇವತ್ತು ಗೋ ಹತ್ಯೆ ಮಾಡ್ತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಕಠಿಣ ಕಾನೂನು ನಿಲುವನ್ನು ತಗೊಂಬರಬೇಕು. ಮತ್ತು ಇವತ್ತು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಸಾಗಾಟ ಮತ್ತು ವಧೆ ಏನಿದೆ ಇದನ್ನು ಹಿಂದೂ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ವಿಚಾರ ಆಗಿದ್ದು ಕೂಡಲೇ ಸರ್ಕಾರ ಇವತ್ತು ಪ್ರವೃತ್ತಿ ಆಗಿಬಿಟ್ಟು ಜಿಲ್ಲಾಡಳಿತ ಇವತ್ತು ಗಡಿ ಭಾಗದಲ್ಲಿ ತನಿಖಾ ಠಾಣೆಗಳನ್ನು ಸ್ಥಾಪಿಸಬೇಕು ಅಂತೇಳಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಇವತ್ತು ಒತ್ತಾಯ ಮಾಡಿದೆ. ಇನ್ನು ವಿಶ್ವ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಪೆರೆಸಂದ್ರ ಪೊಲೀಸರು ಸೇರಿ 2 ಲಾರಿಗಳಲ್ಲಿ ಕಳ್ಳತನವಾಗಿ ಗೋವುಗಳನ್ನು ಸಾಗಾಟ ಮಾಡುತ್ತಿದ್ದವರನ್ನ ತಡೆದು ಗೋವುಗಳ ಸಮೇತ ಲಾರಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲಾರಿಗಳಲ್ಲಿದ್ದ 20 ಗೋವುಗಳನ್ನು ರಕ್ಷಿಸಿ ಗುಡಿಬಂಡೆಯ ನಡುವನಹಳ್ಳಿ ಗ್ರಾಮದ ಬಳಿ ಇರುವ ಗೋಶಾಲೆಗೆ ರವಾನಿಸಿದ್ದಾರೆ. ಬೇಜಾರು ಆ ಕಡೆ ಕಟ್ಟಿರ್ತಾರೆ ಗಾಯ ಹಿಂದೆ ನೋಡ್ರಿ ಗಾಯಗಳಾಗಿ ಇನ್ನು ವಿಶ್ವ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಮತ್ತು ಪೆರೆಸಂದ್ರ ಪೊಲೀಸರ ಮೇಲೆ ದಾಳಿ ವೇಳೆ ಸಿಕ್ಕ 2 ಲಾರಿ ಮತ್ತು ಅವರ ಜೊತೆ ಬಂದಿದ್ದ ಕಾರುಗಳನ್ನು ವಶಪಡಿಸಿಕೊಂಡು ಅದರಲ್ಲಿದ್ದವರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.